ಮರದಲ್ಲಿ ಶಿವಮಾಲಾ ಅಭಿಯಾನವನ್ನು ಶಿವಸೇನೆ ಪಕ್ಷದ ವತಿಯಿಂದ ಮತ್ತು ಹಿಂದೂ ಕಾರ್ಯಕರ್ತರ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು. ಯಾಕೆಂದ್ರೆ ಇದೇ ತಿಂಗಳ 15ನೇ ತಾರೀಕು ಆಳಂದ್ ನಗರದಲ್ಲಿರುವ ಲಾಡ್ಲೆ ಮಶಾಕ್ ದರದಲ್ಲಿರ್ತಕ್ಕಂಥ ರಾಘವ ಚೈತನ್ಯರ ಶಿವಲಿಂಗಕ್ಕೆ ಪೂಜೆಗೆ ಅವಕಾಶ ಮಾಡಿಕೊಡಿ. ಯಾಕಂದ್ರೆ ಅದು ಅಪವಿತ್ರ ಆಗಿತ್ತು ಕಳೆದ 5 ವರ್ಷಗಳಿಂದ. ಅದಕ್ಕೆ ನಾವು ಪ್ರತಿ ವರ್ಷದಂತೆ ಹೈಕೋರ್ಟ್ ನಿರ್ದೇಶನ ಮೇರೆಗೆ ಹೋಗಿ ಪೂಜೆ ಮಾಡ್ತಾ ಇದ್ದೇವೆ. ಕಳೆದ ವರ್ಷ ನಾನೇ ಪಿಟಿಷನ್ ಹೈಕೋರ್ಟಲ್ಲಿ ಹಾಕಿದಾಗ 15 ಜನರು ಅಲ್ಲಿ ಹೋಗಿ ಪೂಜೆನ ಮಾಡಿ ಬಂದಿದ್ದೆವು. ಆದರೆ ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ನಾವು ಪೂಜೆ ಮಾಡಲು ಅವಕಾಶ ಕೊಡಿ ಅಂತ ಹೇಳಿದಾಗ ಕಳೆದ 17 ದಿನಗಳಿಂದ ನಾವು ಅವಕಾಶ ಕೊಡಿ ಅಂತ ಲಿಖಿತ ಮೂಲಕ ಕೇಳಿದ್ರು ಕೂಡ ಜಿಲ್ಲಾಡಳಿತ ನಮಗೆ ಪೂಜೆ ಮಾಡಲು ಯಾವುದೇ ಅವಕಾಶಕ್ಕೆ ಒಂದು ಪತ್ರ ಕೂಡ ಬರೆದಿಲ್ಲ. ಸೊ ನಾನು ಈಗಾಗಲೇ ಹೈಕೋರ್ಟಲ್ಲಿ ರಿಟ್ ಆಫ್ ಮೆಂಡಮಸ್ ಹಾಕಿದ್ದೇನೆ. ಇವತ್ತು ಅದು ಆದೇಶ ಆಗಬಹುದು ಅಂತ ನಾನು ಅದ್ರ ಜೊತೆಗೆ ನಾವು 15 ಜನ ಸೇರಿ ರಾಘವ ಚೈತನ್ಯರ ಶಿವಲಿಂಗಕ್ಕೆ ಶಿವರಾತ್ರಿ ದಿನದಂದು 15 ತಾರೀಕು ದಿನದಂದು ಹೋಗಿ ಪೂಜೆ ಮಾಡ್ತೇವೆ. ಅದ್ರ ಜೊತೆಗೆ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ನಾನೊಂದು ಮನವಿ ಮಾಡ್ತಾ ಇದ್ದೇನೆ. ಹೇಗೆ ಕಳೆದ ಸಲ ಮಾನ್ಯ ನ್ಯಾಯಾಧೀಶರು ಮೌಖಿಕವಾಗಿ ಆದೇಶ ಮಾಡಿದ್ರು, ಏನು ಪೊಲೀಸರು ಮತ್ತೆ ಜಿಲ್ಲಾಡಳಿತ ಇದನ್ನ ಬಗೆಹರಿಸಿ ಎಲ್ಲರೂ ಸಮಾಧಾನದಿಂದ ಪೂಜೆ ಮಾಡುವ ಮೂಲಭೂತ ಹಕ್ಕಿದೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು ಕೂಡ ಜಿಲ್ಲಾಡಳಿತ ಇದು ನಿರ್ಲಕ್ಷ್ಯ ಮಾಡಿದ್ದು ನಾನು ಅಕ್ಷಮ್ಯ ಅಪರಾಧ ಅಂತೀನಿ. ಯಾಕಂದ್ರೆ ನಾವು ಪೂಜೆ ಮಾಡಬೇಕಾದ್ರೂ ಕೂಡ ಇದೊಂದು ಮೂಲಭೂತ ಹಕ್ಕು, ಸಂವಿಧಾನದ ಮೂಲಭೂತ ಹಕ್ಕನ್ನು ನಾವು ಹೈಕೋರ್ಟ್ನ ಮೂಲಕ ಹೋಗಿ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಕಲಬುರಗಿಯಲ್ಲಿ ಬಂದಿದೆ. ಕಲಬುರಗಿಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿ ಹೋಗಿದೆ. ಜಿಲ್ಲಾಧಿಕಾರಿಗಳು ಒಂದ್ ಸೈಡ್ ಹೋಗ್ತಾ ಇದ್ದಾರೆ, ಪೊಲೀಸ್ ಅಧೀಕ್ಷಕರು ಕೂಡ ಗಮನ ಹರಿಸ್ತಾ ಇಲ್ಲ. ನಾವು ಅವರಿಗೆ ಮನವಿ ಕೊಟ್ಟರು ಕೂಡ ಆ ಮನವಿಗೆ ಮಾನ್ಯತೆ ಕೊಟ್ಟಿಲ್ಲ. ಸೊ ಹೈಕೋರ್ಟ್ ನಾವು ಹೋಗಿದ್ದೇವೆ, ಹೈಕೋರ್ಟ್ದಲ್ಲಿ ಆದೇಶ ಆಗುತ್ತೆ. 15ನೇ ತಾರೀಕಿಗೆ ನಾವು 15 ಜನ ಹೋಗಿ ಪೂಜೆ ಮಾಡ್ತೀವಿ ಅಂತ ನಾನು ಎಲ್ಲರಿಗೂ ಈ ಮೂಲಕ ಹೇಳಲು ಇಷ್ಟಪಡ್ತೇನೆ.